ಬನ್ನಿ ಯಜಮಾನ್ರಿ. ಅಬ್ಬೆ ನಿಮ್ಮನ್ನ ನಾನು ಅಪ್ಪಾಜಿ ನಡ್ಕೊ ಬನ್ನಿ ಯಜಮಾನ್ರೆ. ಪಾಪ ಹಂಗೆ ಮುಂದಪ್ಪ ಕ್ಲೀನಾಗಿ ಕೇಳ್ತೀನಿ ಸ್ವಲ್ಪ. ಯಜಮಾನ್ರೆ ಏನು ಮಾಡ್ತಿದ್ರ? ನಾವು ಸ್ವಲ್ಪ ಜೋರಾಗಿ ಹೇಳಿ, ಕ್ಲೀನಾಗಿ ಸ್ವಲ್ಪ ವ್ಯವಸಾಯ ಮಾಡ್ತಾ ಇದ್ದೀವಿ. ಹಾಂ. ಮತ್ತೆ ಯಾವುದೋ ನಾವು ಮಂತ್ರ ಅದು ಇದು ಜ್ಯೋತಿಷ್ಯಾಲಯ ಇಟ್ಕೊಂಡು ಓಕೆ. ಈಗ ನೀವು ನನ್ನ ಗುರುತಿಸಿದ್ದೆ ಹೆಂಗೆ? ಕೇರ್ ವಾಸ್ತು ಯೂಟ್ಯೂಬ್ ಬೇರೆ ನೋಡಿ ವಾಸ್ತು ಇದು ನಿಮ್ಮದು ದೊಡ್ಡ ಕಾರಣಕ್ಕೆ ಬಂದವು. ಇಲ್ಲಿ ಲೋಪದೋಷಗಳು ಹೇಳೋದಕ್ಕೆ ಏನು ಅನಿಸ್ತು ನಿಮಗೆ? ನಮಗೆ ಸಮಾಧಾನ ಆಯ್ತು, ಪರವಾಗಿಲ್ಲ. ಇದು ಮಾಡ್ಕೊಂಡ್ಲೆ ಸಮಾಧಾನ ಅನ್ನೋದಕ್ಕಿಂತ ಇದು ನಿಮ್ಮ ಜೀವನ. ಹೌದು, ಅರ್ಥ ಆಯ್ತಾ? ಇದು ನಿಮ್ಮ ಜೀವನ ಆಗಿರೋದ್ರಿಂದ ಇದು ಮಾಡ್ಕೊಳ್ಳೇಬೇಕು 100%. ಯಾಕೆ ಅಂತಂದ್ರೆ ಕೆಲವಾರು ಲೋಪದೋಷಗಳನ್ನ ಉದಾಹರಣೆ ಸಮೇತ ಹೇಳಿದೆ. ಹೌದೌದು, ಹಿಂಗಿದ್ರೆ ಹಿಂಗೆ ಆಗ್ತಾ ಇದೆ, ಹಿಂಗಿದ್ರೆ ಹಿಂಗೆ ಆಗ್ತಾ ಇದೆ ಅಲ್ವಾ? ಹಾಗಾಗಿ ಇದನ್ನ ಖಂಡಿತವಾಗ್ಲೂ ಚಾಚು ತಪ್ಪದೆ ಮಾಡ್ಕೊಳ್ಳಿ. ಮಾಡ್ಬೋದು. ಇದು ಮಾಡ್ಕೊಳ್ದಿದ್ರೆ ಆ ಥರ ನೋವನ್ನು ನೀವೇ ಉಣ್ಬೇಕಾಗತ್ತೆ. ಯಾಕಂದ್ರೆ ಇದು ಹೌದು, ನಿಮ್ಮ ಮನೆ ನೀವು ಬದುಕುವಂತ. ಹೌದು. ಸೊ ಹಾಗಾಗಿ ಇದು ಮಕ್ಕಳು ಕೂಡ ಇನ್ನೊಂದು ಇದ್ರ ಭವಿಷ್ಯ ಹೇಗಿದೆ ಅಂತಂದ್ರೆ, ಈ ಮನೇಲಿ ಇರ್ತಕ್ಕಂಥ ಮಕ್ಕಳಾಗ್ಲಿ, ಹುಟ್ಟುವಂತ ಮಕ್ಕಳಾಗ್ಲಿ, ಮಕ್ಕಳು ಪ್ಲಸ್ ಹುಟ್ಟುವಂತ ಮಕ್ಕಳಾಗ್ಲಿ ಆರೋಗ್ಯವಂತರಾಗಿ ಮತ್ತೆ ಸ್ವಲ್ಪ ದೊಡ್ಡದಾಗಿ ಬೆಳೀತಾರೆ. ಯಾರನ್ನೂ ತೀರ ಹಂಗೆ ಮುಟ್ಟಕ್ಕಾಗಲ್ಲ. ಸರಿ ಸರಿ. ಸಂತಾನ ಕೂಡ ಚೆನ್ನಾಗೇ ಬೆಳೆಯುತ್ತೆ ಅನ್ನೋದು ಅಭಿಪ್ರಾಯ. ಸೊ ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಿ, ಏನು ತೊಂದರೆ ಏನಿಲ್ಲ. ಯಾವ ಊರು ಇದು? ಇದು ಸುಳಗಿರಿ ಅಂತ. ಸುಳಗಿರಿ. ಸುಳಗಿರಿ, ತಮಿಳುನಾಡು ಸೂಳಗಿರಿ ಅಂತ. ಓಕೆ, ಫಸ್ಟ್ ಕ್ಲಾಸ್ ಆಗ್ತಾ ಇದೆ, ಏನು ತೊಂದರೆ ಏನಿಲ್ಲ, ಬಹಳ ಚೆನ್ನಾಗಿದೆ. ನಿಮ್ಮ ಹೆಸರೇನಂದ್ರೆ? ನನ್ನ ಹೆಸರು ನಾಗರಾಜು ಅಂತ. ನಾಗರಾಜ್ ಅವರೇ. ಇಬ್ರು ಗಂಡು ಮಕ್ಕಳು ನಿಮಗೆ? ಹೆಣ್ಮಕ್ಳು ಅದಿದೆ. ಇಬ್ರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗುದು ಮದುವೆ ಆಗಿದೆಯಾ? ಇಲ್ಲ, ಚಿಕ್ಕ ಮತ್ತೆ ಮನೆ ಕಟ್ಬಿಟ್ಟು ಮದುವೆ ಮಾಡಿ ಈ ದೊಡ್ಡ ಮಗಂದು ಒಂದು ಮಗು ಬರ್ಲಿ, ಮುಂದಿನ ವರ್ಷ ಬರ್ತೀನಿ, ಒಂದು ಮಗು ಇರ್ಬೇಕು. ಆಯ್ತು ಆಯ್ತು. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.